ನಾವು ಬಿದ್ದಾಗ ಜೊತೆಗೆ ಇದ್ದವರೆಲ್ಲರೂ ಕೂಡ ಎದ್ದು ಹೋಗುತ್ತಾರೆ. ಗೆದ್ದಾಗ ಅದೇ ಜನ ಎದ್ದು ಬಿದ್ದು ಓಡಿ ಬರುತ್ತಾರೆ. ಈ ಸತ್ಯ ಅರ್ಥವಾಗುವುದು ಬಿದ್ದಿದ್ದು ಗೆದ್ದವನಿಗೆ ಮಾತ್ರ ಇದು ಗೊತ್ತಾಗುವುದಕ್ಕೆ ಸಾಧ್ಯವಾಗುವುದು. ನೀನು ಯಾವುದೇ ಸೇಡನ್ನ ತೀರಿಸಿಕೊಳ್ಳುವ ಅವಶ್ಯಕತೆಯೇ ಇಲ್ಲ. ಕೇವಲ ಒಂದು ಹೆಜ್ಜೆ ಹಿಂದೆ ಇಟ್ಟು ಕಾದು ನೋಡು. ನಿನ್ನನ್ನ ನೋವಿನಿಂದ ನರಳುವಂತೆ ಮಾಡಿದವರು ಕೂಡ ಕ್ರಮೇಣ ತಮ್ಮನ್ನೇ ತಾವು ನೋವಿನಿಂದ ನರಳಿಸಿಕೊಳ್ಳುತ್ತಾರೆ. ನೀನು ಅದೃಷ್ಟವಂತ ವ್ಯಕ್ತಿಯಾಗಿದ್ದರೆ ಇದನ್ನೆಲ್ಲವನ್ನೂ ಕೂಡ ನೋಡುತ್ತೀಯಾ. ತಟ್ಟೆಯಲ್ಲಿನ ಅನ್ನ ತಿನ್ನುವಾಗ ಯಾರಿಂದಲೂ ಕೂಡ ಕಸಿಯುವುದಿಲ್ಲ ಎನ್ನುವಂತಹ ಖಾತರಿ ಇರಬೇಕು. ದಿಂಬಿಗೆ ತಲೆ ಓರುವಾಗ ಯಾರಿಗೂ ಕೂಡ ಅನ್ಯಾಯ ಮಾಡಿಲ್ಲ ಎನ್ನುವಂತಹ ನೆಮ್ಮದಿ ಇರಬೇಕು. ಸಂಬಂಧ ಎಂದರೆ ಸತ್ತಾಗ ಬಂದು ಅಳುವುದಲ್ಲ, ಇದ್ದಾಗಲೇ ಅವರ ಭಾವನೆಗಳಿಗೆ ಸ್ಪಂದಿಸುವುದು, ಹಾಗೆಯೇ ಅವಶ್ಯಕತೆಗಳಿಗೆ ತಕ್ಕಂತೆ ಉಪಯೋಗಿಸಿಕೊಳ್ಳುವುದು ಅಲ್ಲ, ಎಂತಹ ಸಂದರ್ಭಗಳಲ್ಲಿಯೂ ಕೂಡ ಜೊತೆಯಾಗಿ ನಿಲ್ಲುವುದು. ಕೃಷ್ಣ ಪರಮಾತ್ಮ ನನ್ನ ಜೀವನ ಎನ್ನುವುದು ಕತ್ತಲೆಯಲ್ಲಿ ಮುಳುಗಿ ಹೋಗಿದೆ. ಕೆಲಸವಿಲ್ಲದ, ಹಣವಿಲ್ಲದ, ಆತ್ಮವಿಶ್ವಾಸ ಇಲ್ಲದ, ಎದ್ದೇಳಲು ಶಕ್ತಿಯೇ ಇಲ್ಲದ ನನ್ನಂತೆ ಯಾರೂ ಕೂಡ ದುರದೃಷ್ಟವಂತ ಇಲ್ಲ ಅನಿಸುತ್ತದೆ. ಇನ್ನೇನು ಬದುಕು ಬೇಡವೆಂದು ಅನಿಸುತ್ತದೆ. ಶ್ರೀಕೃಷ್ಣ ಪರಮಾತ್ಮನು ನನಗೆ ದಾರಿಯನ್ನ ತೋರಿಸು. ಶ್ರೀಕೃಷ್ಣ ಎದ್ದೇಳು, ಈ ಕ್ಷಣದಿಂದಲೇ ಎದ್ದೇಳು. ನೀನು ಯೋಚಿಸುತ್ತಿರುವೆ ನಿನಗೆ ಏನೂ ಇಲ್ಲ ಎಂದು, ಆದರೆ ನೆನಪಿಡಿ, ನಾನು ನಿಮ್ಮೊಂದಿಗೆ ಇದ್ದೇನೆ. ಈ ಜೀವನದ ದಾರಿ ಕ್ಷೌರಿಕನ ಕತ್ತಿಯಂತೆ ಕ್ಷಣಿಕವಾದದ್ದು, ಆದರೆ ನನ್ನ ಆಶೀರ್ವಾದವಿರುವುದು. ಆ ದಾರಿಯಲ್ಲಿ ನಡೆಯುತ್ತಾನೆ, ಗೆಲ್ಲುತ್ತಾನೆ. ಈಗಲೇ ಈ ಮಾತುಗಳನ್ನು ಕೇಳು ಮತ್ತು ಈ ಕ್ಷಣವೇ ನಿನ್ನ ಎದೆಯಲ್ಲಿ ಒಂದು ಬೆಂಕಿಯ ಜ್ವಾಲೆ ಬೆಳಗಿಸು. ಇದರಿಂದಲೇ ನೀನು ಸೋತವನಲ್ಲ, ಸೋಲನ್ನ ಸವಾಲಾಗಿ ಸ್ವೀಕರಿಸಿದ ಯೋಧನು. ಇದರಿಂದ ನೀನು ಬಡವನಲ್ಲ, ನನ್ನ ಭಕ್ತನಾಗಿ ಸದೃದಯಿಯಾಗಿ. ಇಂದಿನಿಂದ ನೀನು ದುರ್ಬಲ ಅಲ್ಲವೇ ಅಲ್ಲ, ನನ್ನ ಶಕ್ತಿಯೇ ನಿನ್ನಲ್ಲಿ ಇದೆ ಎನ್ನುವುದನ್ನು ಮರೆಯಬೇಡ. ಮುಂದುವರಿ, ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಯಾವ ಕೆಲಸದಿಂದ ನಮ್ಮ ಮನೆ ನಡೆಯುತ್ತದೆಯೋ ಆ ಕೆಲಸದ ಕುರಿತು ಎಂದಿಗೂ ಕೂಡ ನಾಚಿಕೆ ಪಡುವುದಕ್ಕೆ ಹೋಗಬೇಡಿ. ಶ್ರಮದಿಂದ ಗಳಿಸಿರುವಂತಹ 1 ರೂಪಾಯಿ ಕೂಡ ಭ್ರಷ್ಟ ರೀತಿಯಿಂದ ಗಳಿಸಿರುವಂತಹ ಕೋಟಿ ರೂಪಾಯಿಗಳಿಗಿಂತಲೂ ಕೂಡ ಹೆಚ್ಚು ಮೌಲ್ಯಯುತವಾಗಿ ಇರುತ್ತದೆ ಎನ್ನುವುದನ್ನು ಮರೆಯಬೇಡಿ. ಮಿತಿ ಇಲ್ಲದೆ ಮೆರೆದವರನ್ನ ಗತಿ ಇಲ್ಲದೆ ಇರುವ ರೀತಿಯಲ್ಲಿ ಮಾಡುವುದು ಕರ್ಮ. ಹಾಗಾಗಿ ಕರ್ಮಕ್ಕೆ ಗೊತ್ತಿದೆ. ನಾವು ಬಿದ್ದಾಗ ಜೊತೆಗಿರುವರೆಲ್ಲರೂ ಕೂಡ ಎದ್ದು ಬಿದ್ದು ಹೋಗುತ್ತಾರೆ. ಸೋತಾಗ ಅದೇ ಜನ ಎದ್ದು ಬಿದ್ದು ಓಡಿ ಬಂದು ನಮ್ಮ ಬಳಿಗೆ ಬರುತ್ತಾರೆ. ಸತ್ಯ ಅರ್ಥವಾಗುವುದು ಬಿದ್ದಿದ್ದು ಗೆದ್ದವನಿಗೆ ಮಾತ್ರ ಗೊತ್ತಾಗುವುದು. ನೀನು ಯಾವುದೇ ಸೇಡನ್ನ ತೀರಿಸಿಕೊಳ್ಳುವಂತಹ ಅವಶ್ಯಕತೆಯೇ ಇಲ್ಲ. ಸಮಯ ಎನ್ನುವುದು ಬರುತ್ತದೆ, ಆ ಸಮಯವೇ ಎಲ್ಲರನ್ನ ತಿಳಿಸುತ್ತದೆ. ದಾನ ಮಾಡಿದ ಮೇಲೆ ಕೊಟ್ಟೆ ಅನ್ನಬೇಡ, ತ್ಯಾಗ ಮಾಡಿದ ಮೇಲೆ ನಂದು ಅನ್ನಬೇಡ. ಕರ್ಮ ನಿರಂತರ, ಪಾಪ ಪುಣ್ಯ ದೈವದ ನಿರ್ಣಯ ಎನ್ನುವುದನ್ನು ಮರೆಯಲೇಬೇಡ. ಜೀವನದಲ್ಲಿ ನೀವೆಷ್ಟೇ ಸರಿ ಇದ್ದರೂ ಕೂಡ ನೋಡುವವರ ದೃಷ್ಟಿ ಸರಿ ಇಲ್ಲದೆ ಇದ್ದರೆ ನೀವು ಮಾಡಿದ್ದೆಲ್ಲವೂ ಕೂಡ ತಪ್ಪಾಗಿಯೇ ಪರಿಣಮಿಸುವುದು. ಬದುಕಿನಲ್ಲಿ ಏನೇ ನಡೆದರೂ ಕೂಡ ಒಳ್ಳೆಯದೇ. ವರ್ತಮಾನದಲ್ಲಿ ಏನಾಗುತ್ತದೆಯೋ ಅದೆಲ್ಲವನ್ನೂ ಕೂಡ ಉತ್ತಮವಾಗಿಯೇ ನಡೆಯುತ್ತಿದೆ ಎಂದು ಮುಂದೆ ಸಾಗು. ಅದು ಕೂಡ ಚೆನ್ನಾಗಿಯೇ ಆಗುತ್ತದೆ. ಭವಿಷ್ಯದ ಬಗ್ಗೆ ಚಿಂತನೆಯನ್ನು ಮಾಡುವುದಕ್ಕೆ ಹೋಗಬೇಡ. ಯಾವಾಗಲೂ ಕೂಡ ವರ್ತಮಾನದಲ್ಲಿಯೇ ಬದುಕುವುದನ್ನು ಕಲಿತುಕೋ. ದ್ವೇಷ ಎನ್ನುವುದು ನಮ್ಮ ಹೆಗಲೇರಿದ ಭಾರದ ಚೀಲದಂತೆ. ನೀವು ದ್ವೇಷ ಮುಂದುವರಿಸಿದ್ದಷ್ಟು ಆ ಚೀಲ ಹೆಗಲ ಮೇಲೆಯೇ ಇರುತ್ತದೆ. ಹೀಗೆ ಎಷ್ಟು ದಿನ, ಎಷ್ಟು ತಿಂಗಳು, ಎಷ್ಟು ವರ್ಷಗಳ ಕಾಲ ಈ ಭಾರತವನ್ನು ಹೊತ್ತೆ ತಿರುಗುತ್ತೀರಾ? ಅದನ್ನು ಕೆಳಗಿಳಿಸಿ ಮಿತ್ರತ್ವದ ಕೈಯನ್ನು ಚಾಚಿಬಿಡಿ. ಆಗ ಬದುಕಿನ ಬೆಟ್ಟ ಸುಲಭವಾಗಿ ಏರಬಹುದು ಎನ್ನುವುದನ್ನು ಮರೆಯಲೇಬೇಡಿ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ನಡೆಯುವ ಹಾದಿಯಲ್ಲಿ ಚುಚ್ಚುವ ಮುಳ್ಳುಗಳು ಇದ್ದರೆ ಪಾದರಕ್ಷೆಗಳನ್ನು ಮೆಟ್ಟಿ ನಡೆಯುವುದನ್ನು ಕಲಿತುಕೊಳ್ಳಿ. ಬದುಕೆಂಬ ದಾರಿಯಲ್ಲಿ ಚುಚ್ಚಿ ಮಾತನಾಡುವಂತಹ ಜನರು ಇದ್ದರೆ ನಿನ್ನ ಪಾದರಕ್ಷೆಗಳನ್ನು ಬಿಡುವಂತಹ ಸ್ಥಳದಲ್ಲಿಯೇ ಅಂಥವರನ್ನು ಬಿಟ್ಟು ನಡೆಯುವುದನ್ನು ಕಲಿತುಕೋ.
ಅಧರ್ಮದಿಂದ ಶತ್ರುವು ಹಲವು ಬಾರಿ ಗೆಲುವನ್ನು ಸಾಧಿಸಬಹುದು, ಆದರೆ ಕರ್ಮ ಎನ್ನುವುದು ಎದುರಾಗುವ ವೇಳೆಗೆ ಧರ್ಮ ಅವನನ್ನು ಸುಡುವುದಕ್ಕೆ ಪ್ರಾರಂಭಿಸುತ್ತದೆ. ಅವನ ನಿರ್ನಾಮವನ್ನು ತಪ್ಪಿಸುವುದಕ್ಕೆ ಯಾರಿಂದಲೂ ಕೂಡ ಸಾಧ್ಯವೇ ಇಲ್ಲ. ಧರ್ಮ ಎನ್ನುವುದು ಹೇಳುತ್ತದೆ, ನೀನು ನನ್ನನ್ನು ರಕ್ಷಣೆ ಮಾಡು, ನಾನು ನಿನ್ನನ್ನು ರಕ್ಷಣೆ ಮಾಡುತ್ತೇನೆ ಎಂದು. ಹಾಗಾಗಿ ಸದಾಕಾಲ ಧರ್ಮಯುತವಾಗಿರುವಂತಹ ದಾರಿಯಲ್ಲಿಯೇ ಮುಂದುವರಿಯುವುದನ್ನು ಮನುಷ್ಯನಾದವನು ಕಲಿತುಕೊಳ್ಳಬೇಕು. ಕರ್ಮ ಎನ್ನುವುದು ಹೇಳುತ್ತದೆ, ಕಣ್ಣೀರು ಯಾವಾಗಲೂ ಕೂಡ ನಿನ್ನ ನಿಶ್ಚಯ ಕೊನೆಯ ಕೊಡುಗೆಯಾಗಿರುತ್ತದೆ. ವೈರಿಯನ್ನ ಕೊಲ್ಲಬೇಕಾದರೆ ಅವನ ತಲೆಯನ್ನ ತೆಗೆಯಬೇಕಾದಂತಹ ಅಗತ್ಯವೇ ಇಲ್ಲ. ನಮ್ಮ ತಲೆಯಿಂದ ಅವನನ್ನು ತೆಗೆದರೆ ಸಾಕಾಗುತ್ತದೆ. ಬದುಕಿನಲ್ಲಿ ಏನೇ ಒಳ್ಳೆಯದೇ ವರ್ತಮಾನದಲ್ಲಿ ಏನಾಗುತ್ತದೆಯೋ ಅದೆಲ್ಲವೂ ಕೂಡ ಉತ್ತಮವಾಗಿಯೇ ನಡೆಯುತ್ತದೆ. ಮುಂದೆ ಏನಾಗುತ್ತದೆಯೋ ಅದು ಕೂಡ ಚೆನ್ನಾಗಿಯೇ ಇರುತ್ತದೆ. ಭವಿಷ್ಯದ ಬಗ್ಗೆ ಚಿಂತೆ ಮಾಡುವುದಕ್ಕೆ ಹೋಗಬೇಡಿ, ವರ್ತಮಾನದಲ್ಲಿ ಜೀವಿಸುವುದನ್ನು ಕಲಿತುಕೊಳ್ಳಿ. ಇತಿಹಾಸ ಎನ್ನುವುದು ಹೇಳುತ್ತದೆ, ನಿನ್ನೆ ಸಂತೋಷವಿತ್ತು ಎಂದು ವಿಜ್ಞಾನ ಹೇಳುತ್ತದೆ, ನಾಳೆ ಸಂತೋಷ ಇರುತ್ತದೆ ಎಂದು. ಆದರೆ ಧರ್ಮ ಎನ್ನುವುದು ಹೇಳುತ್ತದೆ, ಮನಸ್ಸು ಸತ್ಯವಾಗಿ ಇದ್ದರೆ ಮತ್ತು ಹೃದಯ ಒಳ್ಳೆಯದಾಗಿ ಇದ್ದರೆ ಪ್ರತಿದಿನವೂ ಕೂಡ ಸಂತೋಷವಾಗಿಯೇ ಇರುತ್ತದೆ ಎಂದು. ಕಾಮ, ಕ್ರೋಧ ಮತ್ತು ದುರಾಸೆಗಳು ಇವೆಲ್ಲವೂ ಕೂಡ ದುಷ್ಟಶಕ್ತಿಗಳು ಆಗಿದ್ದಾವೆ. ಇದರಿಂದ ಒಬ್ಬ ವ್ಯಕ್ತಿಯು ಯಾವಾಗಲೂ ಕೂಡ ಚಿಂತಾಜನಕನಾಗಿಯೇ ಇರುತ್ತಾನೆ. ಇವುಗಳನ್ನು ಆದಷ್ಟು ಬೇಗ ಬಿಟ್ಟು ಬಿಡಿ, ಆಗ ಮಾತ್ರ ಜೀವನದಲ್ಲಿ ಶಾಂತಿ ನೆಲೆಸುತ್ತದೆ. ಭಗವದ್ಗೀತೆ ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ಸಾಬೀತುಪಡಿಸಬೇಕು ಅನ್ನುವುದು ಪ್ರೇಮವಲ್ಲ, ಮನಸ್ಥಿತಿ ಅರ್ಥ ಮಾಡಿಕೊಳ್ಳದೆ ಇದ್ದರೆ ಸ್ನೇಹವಲ್ಲ, ಕಷ್ಟಕ್ಕೆ ಬರದೇ ಇರುವುದು ಸಂಬಂಧಿಕರು ಅಲ್ಲವೇ ಅಲ್ಲ. ಈ ಮೂರನ್ನು ಕೂಡ ಅರಿತವನು ಮಾತ್ರ ವ್ಯಕ್ತಿಯಾಗುತ್ತಾನೆ. ನೀನು ಎಲ್ಲ ವಿಷಯದಲ್ಲಿಯೂ ಕೂಡ ಸೋತಾಗ, ದಿಕ್ಕೆ ಕಾಣದೇ ಇದ್ದಾಗ ಪರಮಾತ್ಮ ನಿನಗೆ ಮತ್ತೊಂದು ಬಾಗಿಲನ್ನು ತೆರೆಯುವವರೆಗೂ ಅವನ ಹೆಸರನ್ನು ಉಚ್ಚರಿಸುತ್ತಿರು. ಏಕೆಂದರೆ ಹರೇ ಕೃಷ್ಣ ಹರೇ ರಾಮ ಮಂತ್ರವು ಗೆಲುವಿನ ಕೀಲಿ ಕೈ ಆಗಿದೆ. ಹರೇ ಕೃಷ್ಣ ಹರೇ ರಾಮ ಹರೇ ಹರೇ, ಹರೇ ರಾಮ ಹರೇ ಕೃಷ್ಣ ಹರೇ ಹರೇ. ಚಿಂತೆ ಮಾಡುವುದು ಎಂದರೆ ದೇವರ ವ್ಯವಸ್ಥೆಗಳ ಬಗ್ಗೆ ಅನುಮಾನ ಪಡುವುದು. ಚಿಂತಿಸಬೇಡ, ಅವನು ಎಲ್ಲವನ್ನ ನೋಡಿಕೊಳ್ಳುತ್ತಾನೆ. ನಂಬಿಕೆಗೆ ನೀಡು, ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಯಾವುದೇ ಸಂಬಂಧವೂ ಕೂಡ ಒಬ್ಬರ ಸ್ವಂತ ಇಚ್ಛೆಯಂತೆ ರೂಪುಗೊಳ್ಳುವುದೇ ಇಲ್ಲ. ಏಕೆಂದರೆ ಒಬ್ಬರು ಯಾವಾಗ, ಎಲ್ಲಿ ಮತ್ತು ಯಾರೊಂದಿಗೆ ಭೇಟಿಯಾಗಬೇಕು ಎನ್ನುವುದು ದೇವರು ಮಾತ್ರ ನಿರ್ಧರಿಸಲ್ಪಟ್ಟಿರುತ್ತಾನೆ. ನಾವು ದೇವರಿಗೆ ಮೊದಲ ಸ್ಥಾನ ನೀಡಿದಾಗ ಉಳಿದೆಲ್ಲವೂ ಕೂಡ ಸ್ವಯಂಚಾಲಿತವಾಗಿ ಅದರ ಸರಿಯಾದ ಸ್ಥಾನದಲ್ಲಿಯೇ ಇರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ನಾಲಿಗೆಯ ಮೇಲಿನ ಗಾಯವು ಬೇಗನೆ ಗುಣಮುಖವಾಗುತ್ತದೆ ಎಂದು ವಿಜ್ಞಾನ ಹೇಳುತ್ತದೆ, ಮತ್ತು ನಾಲಿಗೆಯಿಂದ ಉಂಟಾದ ಗಾಯವು ಎಲ್ಲರಿಗೂ ಕೂಡ ಗುಣವಾಗುವುದಿಲ್ಲ ಎಂದು ಜ್ಞಾನ ಎನ್ನುವುದು ಹೇಳುತ್ತದೆ. ಹಾಗಾಗಿ ಈ ಜ್ಞಾನವನ್ನು ನೀವು ಪಡೆದುಕೊಳ್ಳಬೇಕು. ಕಷ್ಟಪಟ್ಟು ಕೆಲಸ ಮಾಡಿದರೆ ಬಡತನ ಎನ್ನುವುದು ಉಳಿಯುವುದಿಲ್ಲ. ಧರ್ಮ ಮಾಡುವುದರಿಂದ ಪಾಪವೇ ಇಲ್ಲ. ಮೌನವಾಗಿ ಇರುವುದು ಸಂಘರ್ಷಕ್ಕೆ ಕಾರಣ ಆಗುವುದೇ ಇಲ್ಲ. ಒಂದು ಜೀವಿಯು ಯಾವುದೇ ವಸ್ತುವಿನ ಮೇಲೆ ಕೇಂದ್ರೀಕರಿಸಿದಾಗ ಅದು ಆ ವಸ್ತುವಿನ ಕಡೆಗೆ ಹರಿಯಲು ಪ್ರಾರಂಭಿಸುತ್ತದೆ. ನಾವು ದೇವರ ಕಡೆಗೆ ನಡೆಯಬಾರದು ಎಂದು ಭಾವಿಸುವ ಜೀವಿಗಳು ಅವರು ತಪ್ಪಾಗಿ ಯೋಚಿಸುತ್ತಿದ್ದಾರೆ. ನಾವು ಹೇಗಿದ್ದರೂ ಕೂಡ ನಡೆಯಲೇಬೇಕು.